ಅಮ್ಮ ಮಾರಮ್ಮ ತಾಯಿ, ನಾಳೆ ಎಲೆಕ್ಷನ್ ಐತೆ. ನನಗೆ ಜಯ ಸಿಗೋಂಗ್ ಮಾಡಮ್ಮ ತಾಯಿ. ನಾನು ಊರಿಗೆ ಒಳ್ಳೆ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಈ ಸಾವುಕಾರ ಸಿದ್ದಪ್ಪನ ಎದುರು ನಿಂತಿದ್ದೀನಿ. ಇವತ್ತು ಕೊನೆಯ ದಿನ. ಎಲ್ಲ ಮನೆ ಮನೆ ಕೇಳಕ್ಕೆ ಹೋಗ್ತಾ ಇದ್ದೀವಿ. ನಿನ್ನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಲಮ್ಮ ತಾಯಿ. ಖಂಡಿತ ದೇವ್ರ ಆಶೀರ್ವಾದ ನಿನ್ನ ಮೇಲೆ ಇರ್ಕಣೆ ಲಕ್ಷ್ಮಕ್ಕ. ನೀನೇನು ಭಯ ಪಡಬೇಡ. ನಡಿ, ಎಲ್ಲ ಮನೆ ಮನೆ ಕೇಳ್ಕೊಂಡು ಹೋಗೋಣ. ಹೌದು ಲಕ್ಷ್ಮಿ ಅಕ್ಕ, ಭಗವಂತ ನಿಮ್ದು ಕೈ ಬಿಡೋದಿಲ್ಲ. ಬನ್ನಿ, ಒಳ್ಳೆ ಕೆಲಸ ಮಾಡೋರ್ಗೆ ಯಾವತ್ತಿದ್ರು ಜಯ ಸಿಕ್ಕೇ ಸಿಗುತ್ತೆ. ನಿಮ್ದು ಏನು ಯೋಜನೆಗೆ ಮಾಡಬೇಡಿ. ನಮ್ದಕ್ಕೆ ನಂಬಿಕೆ ಇದೆ, ನಿಮ್ದು ಜಯ ಪಿಕ್ಸು ಅಂತ. ಬನ್ನಿ ಬನ್ನಿ, ಹೋಗೋಣ ಬೇಗ ಬೇಗ. ಸರಿ ಆಯ್ತು ಕಣೆ, ಬನ್ನು ನಡೀರಿ ಹೋಗೋಣ. ಎಲ್ಲ ಮನೆ ಮನೆ ಹತ್ರ ಕೇಳ್ಕೊಂಡು ಓಟ್ ಹಾಕ್ರಿ ಅಂತನ ಹೇಳಿ ಹೋಗೋಣ. ನೀನು ನಾಳೆಕ್ಕೆ ಅಲ್ವಾ ಎಲೆಕ್ಷನ್? ಹೌದು ಕಣೆ ಲಕ್ಷ್ಮಕ್ಕ, ನನಗೂ ಒಂಥರ ಒಂದ್ ಕಡೆಗೆ ಭಯನೂ ಆಗ್ತೈತಿ, ಒಂದ್ ಕಡೆ ಖುಷಿನೂ ಆಗ್ತೈತಿ. ಏನಾಗುತ್ತೋ ಏನೋ ಅಂತಾನ. ಮಾರಮ್ಮ ತಾಯಿ ನಮ್ ಕೈ ಬಿಡಲ್ಲ ಅಂತ ನಂಬಿದೀವಿ. ತಾಯಿ ನೀನೇ ಕಾಪಾಡ್ಬೇಕಮ್ಮ. ನಮ್ ಲಕ್ಷ್ಮಕ್ಕಗೆ ಜಯ ಸಿಕ್ಕೇ ಸಿಗ್ಬೇಕು, ಗೆಲ್ಲೇಬೇಕು. ಆ ಸಾವುಕಾರ ಸಿದ್ದಪ್ಪನ ಅಹಂಕಾರ ಅಡಗ್ಲೇಬೇಕು. ಲಕ್ಷ್ಮಿ ಹಕ್ಕಾಗೆ ಜಯ, ನಮ್ಮೂರಿಗೆ ಹಿತ. ಏನ್ ಲಕ್ಷ್ಮಿ ಹಕ್ಕ, ಇದು ಮೊದ್ಲೇ ಈ ಸಾಕಮ್ಮಂದು ಮನೆ ಹತ್ರ ಬಂದಂಗಾಯ್ತು. ಈ ಸಾಕಮ್ಮ ಗ್ಯಾರಂಟಿ ನಿಮ್ದಕ್ಕೆ ಓಟ್ಗೆ ಹಾಕಲ್ಲ. ಸಾವುಕಾರ ಸಿದ್ದಪ್ಪನ ಹತ್ರ ದುಡ್ಡಿಗೆ ಇಸ್ಕೊಂಡು ಓಟ್ಗೆ ಹಾಕ್ತಾಳೆ. ಬುಸ್ ಬುಸ್ ಆಗ ಬೇರೆ ಆ ಸಾವುಕಾರ ಸಿದ್ದಪ್ಪನ ಹಿಂದೆ ಓಡಾಡ್ತಾ ಇದ್ದಾನೆ. ಓಡಾಡ್ಲಿ ಬಿಡೆ. ನಾನು ಕೇಳ ಅಂತ ಧರ್ಮ ಕೇಳ್ಕೊಂಡು ಹೋಗೋಣ ಅಷ್ಟೇ. ಓಟ್ ಹಾಕಮ್ಮ ಅಂತಾನ. ಹಾಕೋದು ಬಿಡೋದು ಅವ್ರಿಗೆ ಸೇರಿದ್ದು ಅಲ್ವಾ? ಕರಿ ಹೊರಕ್ಕೆ ಸಾಕಮ್ಮ ಗಂಗಿ. ಅಯ್ಯೋ ಸಾಕಮ್ಮ ಆಗ್ತಿದ್ರೆ ಏನಂತೆ, ಗಂಗಿ ಅಂತನೂ ನಮ್ ಲಕ್ಷ್ಮಕ್ಕಗೆ ಓಟ್ ಹಾಕೋದು. ನಂಗೋ ಯಾರಿಗ್ ಗೊತ್ತು, ಗಂಡ ಬೇರೆ ಇದ್ದಾನೆ, ಸಾಕಂ ಬೇರೆ ಇದ್ದಾಳೆ. ಎಲ್ಲಿ ಅವರು ಏನೋ ನಂಬ್ತಾರೋ ಏನೋ ಅಂತ ಹೇಳಿ ಅವ್ರು ಹೇಳಿದ್ದಂಗೆ ಸಾವುಕಾರ್ಗೆ ಹಾಕಿದ್ರೆ ಹೇಳಕ್ಕಾಗಲ್ಲ. ಹೇಳೋದು ನಮ್ ಕರ್ತವ್ಯ, ಹೇಳೋಣ. ಏನ್ ಗುಂಡಜ್ಜಿ ಲಕ್ಷ್ಮಕ್ಕಯ್ಯ, ಎಲ್ಲರೂ ನಮ್ಮ ತಕೊಂಡ್ಬಿಟ್ಟಿದ್ದೀರಾ. ಬರೀ ಒಳಿಕೆ ಕಾಪಿ ಕುಡಿರಂತೆ, ಕಾಪಿ ಕಾಸ್ತೀನಿ. ಕಾಪಿ ಬೇಡ, ಏನು ಬೇಡ. ಎಲ್ಲಿ ನಿಮ್ಮ ಅತ್ತೆ ಇಲ್ವೇ? ಮತ್ತಿಲ್ಲ, ಎಲ್ಲ ಕದ್ರಜ್ಜಿ ಮಂತಕ್ಕೋ ಯಾರ ಮಂತಕ್ಕೋ ಹೋಗೈತಿ. ಏನು ಎಲೆಕ್ಷನ್ಗೆ ಓಟ್ ಕೇಳಕ್ ಬಂದ್ರೇನು ನಮ್ಮಂತಕ್ಕೆ? ಕಣಮ್ಮ ಗಂಗಿ, ಓಟ್ ಕೇಳಕ್ ಬಂದ್ವಿ, ನನಗೆ ಹಾಕ್ಬೇಕು ಓಟ ನೀನು. ಹಂಗ ನಿಮ್ಮ ಅತ್ತೆಗೂ ಹೇಳು. ಆಯ್ತು ಹೇಳ ಲಕ್ಷ್ಮಕ್ಕಯ್ಯ, ಹೇಳೋಣ. ಓಟ್ ಕೇಳಕ್ ಬಂದೆ ಲಕ್ಷ್ಮಿ, ನೋಡೋಣ ಎಷ್ಟು ದುಡ್ಡು ಕೊಡ್ತಾಳು. ಏನು ಎಲ್ಲ ಸೈನ್ಯನು ನಮ್ಮನೆ ಕಡೆಗೆ ಬಂದ್ಬಿಟ್ಟೈತೆ. ಎಲೆಕ್ಷನ್ ಸೈನ್ಯ ಏನೇ ಲಕ್ಷ್ಮಕ್ಕ, ಜೋರಾಗೈತೆ ಎಲೆಕ್ಷನ್. ಕಣೆ ಸಾಕಮ್ಮ, ಈ ಸಲ ನನ್ಗೆ ಓಟ್ ಹಾಕ್ಬಿಟ್ಟು ನೀವೆಲ್ಲ ಗೆಲ್ಸ್ಕೊಟ್ರೆ ಈ ಊರಿಗೆ ಒಳ್ಳೇದ್ ಮಾಡ್ತೀನಿ. ನೀರಿನ ಸೌಕರ್ಯ ಮಾಡ್ಕೊಡ್ತೀನಿ, ರಸ್ತೆ ಸರಿ ಮಾಡಿಸ್ತೀನಿ. ಆಮೇಲೆ ನಿಮ್ಗೆ ಮನೆಗಿನ ಕಟ್ಟಿಸ್ಕೊಂಬಕ್ಕೆ ಗೌರ್ಮೆಂಟ್ ಇಂದ ದುಡ್ಡಿನ ಸಹಾಯ ಬರೋ ತರ ನೋಡ್ಕೊಂತೀನಿ ನಾನು. ಎಲ್ಲ ನನಗೆ ಓಟ್ ಹಾಕ್ಬೇಕು. ಹೌದಾ? ಊರಿಗೆಲ್ಲ ಮಾಡೋದಂಗಿರ್ಲಿ, ನಮಗೇನ್ ಮಾಡ್ತೀಯ ಅದನ್ನ ಹೇಳು. ಎಷ್ಟು ದುಡ್ಡು ಕೊಡ್ತೀರಾ? ಏನ್ ಸಾಕಮ್ಮ, ನಿಮ್ದು ದುಡ್ಗೆ ಕೇಳ್ತಾ ಇರಲ್ಲ. ದುಡ್ಗೆ ಓಟ್ಗೆ ಮಾರ್ಕೋಬಾರ್ದು. ನಿಮ್ದಕ್ಕೆ ಒಳ್ಳೇದಾಗಲ್ಲ. ಆಮೇಲೆ ದುಡ್ಡು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಕೆಲಸ ಸಾಯೋ ತನಕ ಇರುತ್ತೆ. ಒಳ್ಳೆ ಕೆಲಸ ಮಾಡೋರ್ಗೆ ಓಟ್ಗೆ ಹಾಕ್ಬೇಕು. ದುಡ್ಡು ಕೇಳ್ತೀಯಲ್ಲ, ನಿಮ್ದಕ್ಕೆ ಬುದ್ಧಿ ಇಲ್ವಾ? ನೀವು ದುಡ್ಡು ಕೊಡಲ್ವಾ ಯಾರಿಗೂ? ದುಡ್ಡು ಗಿಡ್ ಏನು ಇಲ್ಲ. ನಮ್ ಲಕ್ಷ್ಮಕ್ಕಗೆ ಓಟ್ ಹಾಕ್ಬೇಕು ಅಷ್ಟೇ ಸಾಕಮ್ಮ. ನಿನಗೆ ನಮ್ ಲಕ್ಷ್ಮಕ್ಕ ಗೆದ್ದ ಮೇಲೆ ಒಳ್ಳೆ ಕೆಲಸ ಮಾಡ್ಕೊಡ್ಬೇಕು. ನಿನಗೆ ಕುಡಿಯೋ ನೀರಿನ ವ್ಯವಸ್ಥೆ, ಚರಂಡಿ ವ್ಯವಸ್ಥೆ, ಆಮೇಲೆ ಮಕ್ಕಳು ಓದಕ್ಕೆ ಸ್ಕೂಲು, ಮೇಸ್ಟನ್ನೆಲ್ಲ ಈ ಊರಿಗೆ ಕರೆಸ್ಬೇಕು ಅಂತಂದ್ರೆ ನಿನ್ನ ಲಕ್ಷ್ಮಕ್ಕಗೆ ಓಟ್ ಹಾಕ್ಬೇಕು ಅಷ್ಟೇನೆ. ದುಡ್ಡು ಗಿಡ್ ಕೇಳಕ್ ಹೋಗ್ಬೇಡ. ಯಾಕೆಂದ್ರೆ ನಮ್ ಲಕ್ಷ್ಮಕ್ಕನ ಹತ್ರ ದುಡ್ಡು ಇಲ್ವೂ ಇಲ್ಲ, ಕೊಡೋದು ಇಲ್ಲ. ಅಲ್ಲ, ರಸ್ತೆ ನೀರು ಸ್ಕೂಲು ತಕೊಂಡು ಏನ್ ಮಾಡ್ತೀಯ? ನಮ್ ಜೀವನಕ್ಕೆ ಏನಾನ ಅದಾಗುತ್ತಾ? ಅಯ್ಯ, ದುಡ್ಡು ಕೊಟ್ರೆ ನಾವು 4 ದಿವಸ ಆರಾಮ ಕುಕ್ಕೊಂಡು ಮನೆ ಕುಕ್ಕೊಂಡು ಉಣ್ಬೋದು, ಹೋಟ್ಲಕ್ ತಿನ್ಬೋದು. ಹೋಗು, ನಾವಂತೂ ನಿನಗೆ ಹಾಕಲ್ಲ. ಸಾವುಕಾರ ಸಿದ್ದಪ್ಪರು ಒಬ್ಬೊಬ್ರಿಗೆ ಎಷ್ಟೆಷ್ಟು ಕೊಡ್ತಾ ಇದಾರೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಹೋಗಿ ತಿಳ್ಕೊಳ್ರಿ ಒಂದ್ ಸ್ವಲ್ಪನ. ರಾತ್ರಿಗೆ ಎಲ್ಲಾರ್ಗು ದುಡ್ಡು ಅಂತಾರೆ ಅಂತೆ ನಮ್ ಸಾವುಕಾರರು. ನಾನ್ ಮಾತ್ರ ಅವ್ರಿಗೆ ಹಾಕೋದು. ಅಯ್ಯೋ ಅತ್ತೆ, ಏನಂತ ಹಿಂಗ್ ಮಾತಾಡ್ತಾ ಇದ್ಯಾ? ನಮ್ ಲಕ್ಷ್ಮಕ್ಕನ ಅಂತಾರ್ಗೆ ಓಟ್ ಹಾಕ್ಬೇಕು, ಸುಮ್ನಿರು. ನಮ್ಮ ಮನೆಗೆ ಎಲ್ಲಾರು ಲಕ್ಷ್ಮಕ್ಕಗೆ ಹಾಕೋಣ. ಅಯ್ಯಪ್ಪನು ಕುಡಿಯಕ್ ಕೊಡ್ತಾರೆ ಅಂತ ಸಾವುಕಾರರಿಂದ ಓಡಾಡ್ತಾ ಐತಿ. ಕುರಿ ಸಿದ್ದನ ಹತ್ರ ಬಿಟ್ಟು ಅವಣ್ಣ ನೋಡ್ಕೊಂತ ಐತಿ. ಅಯ್ಯಪ್ಪ ಎಲೆಕ್ಷನ್ ಅಂತ ಹೇಳಿ ಅಯ್ಯಪ್ಪನಿಂದ ಓಡಾಡ್ತೈತಿ ಸಾವುಕಾರ ಸಿದ್ದಪ್ಪನಿಂದೆ. ಅದೆಲ್ಲ ಬೇಕಾಗಿಲ್ಲ. ನಮ್ಮನೆ ನೀನು ಸೇರಿ, ನಾನು ನನ್ನ ಮಗ 3 ಓಟು, ನನ್ನ ಗಂಡನು ಗೊತ್ತಾನ ಅವತ್ತು ಓಟ್ ಹಾಕಕ್ಕೆ. ಅವತ್ತು ಅವಂದನು ಸೇರಿ 4 ಓಟು ನಮ್ಮ ಸಾವುಕಾರ ಸಿದ್ದಪ್ಪರಿಗೆ ಹಾಕೋದು. ಒಬ್ಬೊಬ್ರಿಗೆ ಏನಿಲ್ಲ ಅಂದ್ರೆ 50 ರೂಪಾಯಿ 100 ರೂಪಾಯಿ ಕೊಡ್ತಾ ಇದಾರೆ ಅವರು. 100 ರೂಪಾಯಿ ಒಬ್ಬೊಬ್ರಿಗೆ. ಹಂಗಿದ್ಮೇಲೆ ನಾವ್ಯಾಕೆ ಈ ಲಕ್ಷ್ಮಕ್ಕಗೆ ಓಟ್ ಹಾಕೋಣ? 100 ರೂಪಾಯಿ ಅಂತಂದ್ರೆ 400 ರೂಪಾಯಿ. 400 ರೂಪಾಯಿ ದುಡಿಯಕ್ಕೆ ಎಷ್ಟು ಕಷ್ಟ ಐತೆ ಗೊತ್ತಾ ಅತ್ತೆ? ಹಂಗೆಲ್ಲ ಮಾತಾಡಬಾರ್ದು. ನೋಡ್ಕೊಂಡಜ್ಜಿ ಲಕ್ಷ್ಮಕ್ಕಯ್ಯ, ನೀವೇನು ಚಿಂತೆ ಮಾಡ್ಬೇಡ್ರಿ. ನಾನಂತೂ ಲಕ್ಷ್ಮಕ್ಕಯ್ಯಗೆ ಓಟ್ ಹಾಕೋದು. ಯಾರು ಏನ್ ಹೇಳಿದ್ರು ಅಷ್ಟೇನೆ. ನಮ್ಮ ಅತ್ತೆ ನನ್ನ ಗಂಡನ ಬಗ್ಗೆ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ್ರಿ. ನಮ್ಮ ಮಾವನಿಗೂ ನಾನು ಹೇಳ್ತೀನಿ, ನಾನು ಹೇಳಿದ್ರೆ ಕೇಳ್ತಾರ ನಮ್ಮ ಮಾವ. ನಿಮ್ಗೆ ಓಟ್ ಹಾಕೋದು. ಹೋಗ್ರಿ, ನಿಮ್ ಜಯ ನಿಮ್ಗೇನೆ. ಅಬ್ಬಾ, 100ಕ್ಕೆ ಒಂದ್ ಮಾತಾಡ್ದೆ ಗಂಗಿ. ಬನ್ನಿ ಗುಂಡದ್ನ ಹಾಕ. ಈ ಸಾಕಮ್ಮಂದು ಕತೆ ಕಟ್ಕೊಂಡ್ರೆ ಆಗಲ್ಲ. ಇನ್ನು ಬೇರೆ ಬೇರೆ ಮನೆಗಳಿಗೆ ಹೋಗ್ಬೇಕು.
ಹಕ್ಕಗೆ ಜಯವಾಗಲಿ ಜಯವಾಗಲಿ. ಇವರೆಲ್ಲನ ಬಾಲ ಓದಂಗ್ ಹೋಗಿ ಎಲ್ಲಾರ ಮನೆ ತಕೊಂಡು ನಾವ್ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಓಟ್ ಹಾಕ್ರಿ ಅಂತ ಹಾಕ್ಬಿಡ್ತಾರೆ ಜನಗಳು. ನಮ್ಮ ಹಳ್ಳಿ ಜನಗಳು ದುಡ್ಡು ಕೊಡ್ಬೇಕು, ಗಂಡಸರಿಗೆಲ್ಲ ಎಣ್ಣೆ ಕುಡಿಸ್ಬೇಕು, ತಿನ್ನಿಸ್ಬೇಕು, ಚಿಕನ್ ಸಾರು, ಕೋಳಿ ಸಾರು, ಮಟನ್ ಸಾರು ಎಲ್ಲ ಮಾಡಿ ಉಂಬಕ್ಕೆ ಇಕ್ಬೇಕು. ಅದ್ಯಾವ್ದು ಇವಳು ಮಾಡಲ್ಲ. ಅದಾದ್ರಾಗೆ ಜನಗಳು ಓಟ್ ಹಾಕ್ಬಿಡ್ತಾರೆ. ಮತ್ತೆ ಎಲ್ಲರೂ ನಿಮ್ ತರನೇ ಯೋಚನೆ ಮಾಡಲ್ಲ, ಸುಮ್ಮನೆ ಇರ್ರಿ. ನಾನು ಅವ್ರ ಜೊತೆ ಹೋಗ್ತೀನಿ. ಹೋಗು. ಗೆಲ್ಲದೇನಿದ್ರು ನಮ್ ಸಾವುಕಾರ ಸಿದ್ದಪ್ಪರೇನಿ. ಸಾವುಕಾರ ಸಿದ್ದಪ್ಪರ್ಗೆ ಜಿಂದಾಬಾದ್ ಜಿಂದಾಬಾದ್. ಏನಮ್ಮ ದುರ್ಗಮ್ಮ ರಾಘು ಒಬ್ರನ್ನ ಕರೆದ್ರೆ ಇಬ್ರು ಬಂದ್ಬಿಟ್ರು. ಏನಮ್ಮ ದುರ್ಗಮ್ಮ, ಸೀತಮ್ಮ, ನಮ್ಮ ಸಾವುಕಾರರಿಗೆ ಓಟ್ ಹಾಕ್ಬೇಕು. ನಮ್ ಗುರ್ತು ಸಿಂಹದ ಗುರ್ತು ಗೊತ್ತು ತಾನೇ? ಗೊತ್ತು. ಹೇಳತಿಪ್ಪೆ ಸಾವುಕಾರರಿಗೆ ನಾನು ಓಟ್ ಹಾಕೋದು. ಏನಮ್ಮ ನಿನ್ ಸೊಸೆ ಸುಮ್ನೆ ಐತೆ? ಏನಮ್ಮ ಸೀತಾ, ನನಗೆ ಓಟ್ ಹಾಕ್ಬೇಕು. ನಿನ್ ಗಂಡ ಎಲ್ಲಿ? ಆಯ್ತೇನ್ರಿ ಹಾಕಣ. ನನ್ ಗಂಡ ಕೆಲ್ಸಕ್ಕೆ ಹೋಗವ್ರೆ. ಸರಿ ಬಂದಾಗ ಹೇಳಮ್ಮ ಸಾವುಕಾರರು ಬಂದಿದ್ರು ಅಂತನ. ಲಕ್ಷ್ಮಕ್ಕನಿಗೆ ಮತ, ನಮ್ಮೂರಿಗೆಲ್ಲ ಹಿತ. ಲಕ್ಷ್ಮಕ್ಕನಿಗೆ ಓಟು, ಊರಿಗೆಲ್ಲ ನೀರು. ಏನಮ್ಮ ಸೀತಮ್ಮ, ನಮ್ ಲಕ್ಷ್ಮಕ್ಕಗೆ ಓಟ್ ಹಾಕ್ಬೇಕಣಮ್ಮ. ದುರ್ಗಮ್ಮ ನೀನು ಅಷ್ಟೇನೆ. ನಿನ್ ಗಂಡಗೂ ಹೇಳು, ನಿನ್ ಮಗುಗೂ ಹೇಳು, ಎಲ್ಲ ಒಟ್ಟುನು ನಮ್ ಲಕ್ಷ್ಮಕ್ಕಗೆ ಬೀಳ್ಬೇಕು. ಈ ಸಲ ನಮ್ ಲಕ್ಷ್ಮಕ್ಕನ ಗೆಲ್ಲಿಸ್ಕೊಡ್ಬೇಕು. ಮೊದಲನೇ ಸಲ ನಿಂತ್ಕೊಂಡವಳೆ ಹೆಣ್ಮಗಳು, ಧೈರ್ಯ ಮಾಡಿ ಗೆಲ್ಲಿಸ್ಬೇಕು. ಒಳ್ಳೆ ಕೆಲಸ ಮಾಡ್ತಾಳೆ. ಒಳ್ಳೆ ಕೆಲಸ ಮಾಡ್ತಾರೆ. ಅಲ್ಲ, ಎಲೆಕ್ಷನ್ ಅಂದ್ರೆ ಏನು, ಪಂಚಾಯತಿ ಅಂದ್ರೆ ಏನು, ಅಲ್ಲಿ ಏನೇನು ಕೆಲಸ ಮಾಡ್ತಾರೆ ಎಂಬುದೇ ಗೊತ್ತಿರಲ್ಲ. ಮೊದಲನೇ ಸಲ ಎಲೆಕ್ಷನ್ ನಿಂತಿರೋದು ಅಂತದ್ರಾಗೆ ಕೇಳಿದ್ದೆಲ್ಲ ಮಾಡ್ಕೊಟ್ಬಿಡ್ತಾರೆ. ಈ ಗುಂಡಜ್ಜಿ ಹೇಳದ್ ನೋಡಮ್ಮ ದುರ್ಗಮ್ಮ, ನಮ್ಮ ಸಾವುಕಾರರಿಗೆ ಎಲ್ಲ ಗೊತ್ತು. ಅವ್ರ ತಗೆ ಮಸ್ತಾಗಿ ದುಡ್ಡು ಐತೆ. ಬೇಕಂದ್ರೆ ಕೈಯಿಂದ ಹಾಕ್ಬೇಕಂದ್ರು ಕೆಲಸ ಮಾಡಕ್ ಕೊಡ್ತಾರೆ ಊರಿಗೆಲ್ಲನ. ಅದು ಅಲ್ದೇನೆ ನಮ್ಮ ಸಾವುಕಾರರು ಎಲ್ಲ ಮನೆಗೂ ಒಂದೊಂದು ಓಟಿಗೆ 100 ರೂಪಾಯಿ. ತಿಪ್ಪೆ ದುಡ್ಡಿದ್ ಮಾತ್ರಕ್ಕೆ ಎಲ್ಲ ಕೆಲಸ ಮಾಡಲ್ಲ. ಇಷ್ಟು ದಿನ ಗೆದ್ದಿದ್ರಲ್ಲ, ಏನ್ ಮಾಡಿದ್ರು? ಏನು ಇಲ್ಲ. ಎಲ್ಲಾರ್ಗೂ ಗೊತ್ತೈತೆ. ಸಾಲಕ್ಕೆ ದುಡ್ಡು ಕೊಟ್ಬಿಟ್ಟು ಬಡ್ಡಿ ತಿಂದಿರೋರು ಯಾರು ಅಂತಾನ. ಆಮೇಲೆ ಎಷ್ಟು ಜನ ಜಮೀನ್ ಕಳ್ಕೊಂಡಿಲ್ಲ, ಕಷ್ಟ ಅಂತೇಳಿ ದುಡ್ಡು ಇಸ್ಕೊಂಡು ಅದನ್ನೆಲ್ಲ ನೆನ್ಪಲ್ಲಿ ಇಟ್ಕೊಂಡಿರ್ತಾರೆ ನಮ್ಮೂರಿನ ಜನಗಳು. ಅದನ್ನೆಲ್ಲ ನೆನ್ಸ್ಕೊಂಡು ಓಟ್ ಹಾಕ್ತಾರೆ ನಮ್ ಲಕ್ಷ್ಮಕ್ಕಗೆ. ಸೀತಾ, ನಿನ್ ಗಂಡ, ನಿಮ್ ಮಾವ ಎಲ್ಲರಿಗೂ ಹೇಳ್ಬೇಕಮ್ಮ ಬಂದಾಗ, ನಮ್ ಲಕ್ಷ್ಮಕ್ಕಗೆ ಓಟ್ ಹಾಕ್ಬೇಕು. ನಮ್ ಲಕ್ಷ್ಮಕ್ಕನ್ ಗುರುತು ಹಸುವಿನ ಗುರುತು. ಹಸ ಅಯ್ಯಯ್ಯೋ, ಹಾಲು ಕೂಡ ಹಸ ಇಟ್ಕೊಂಡು ಏನ್ ಮಾಡ್ತೀರಾ? ನಮ್ದು ಸಿಂಹದ ಗುರುತು. ನಮ್ಮ ಸಾವುಕಾರರು ಸಿಂಹ ಇದ್ದಂಗೆ. ನಿಮ್ಮ ಹಸನ ತಿಂದಾಕ್ಬಿಡುತ್ತೆ, ನೋಡ್ತಾ ಇರ್ರಿ. ನಮ್ಮ ಸಾವುಕಾರರಿಗೆ ಲೋ ಬುಸ್ನಾಗ ತಿನ್ನಕ್ಕೆ ಇದೆ ನೀನು. ಯುಗಾದಿ ಹಬ್ಬದ ಒಬ್ಬಟ್ಟಲ್ಲ. ಸಿಂಹ ಅಂತ ಹೇಳಿ ಹೆಸರಿಟ್ಕೊಂಡು ಎಲ್ಲಾನು ತಿನ್ನಕ್ಕೆ ಹೋದ್ರೆ ಯಾರು ಸುಮ್ನಿರಲ್ಲ. ಪಿಸ್ತೂಲ್ ತಕೊಂಡು ಸುಟ್ಟು ಬಿಡ್ತಾರೆ. ಹಸು ಹಂಗಲ್ಲ, ಮನೆಗೆ ಉಪಕಾರಿ, ವ್ಯವಸಾಯ ಮಾಡಕ್ ಉಪಕಾರಿ, ರೈತರಿಗೆ ಸಹಾಯಕಾರಿ. ಅದಕ್ಕೆ ಮತ್ತಿಗೆ ನಾವು ಹಸುನ ನಮ್ ಗುರ್ತಾಗಿ ಆಯ್ಕೆ ಮಾಡ್ಕೊಂಡಿರೋದು. ಎಲ್ಲ ಹಸುವಿನ ಗುರ್ತಿಗೆನೆ ಓಟ್ ಹಾಕ್ಬೇಕು. ಕೂಕೊಂಡು ನಡೀರಲ್ಲ, ನಾಳೆ ನೋಡೋಣ. ಎಲೆಕ್ಷನ್ ಆಗಿ ನಾಡಿದ್ದು ಎಣಿಕೆ ಆಗುತ್ತಲ್ಲ, ಅವಾಗ ಅಜ್ಜಯ್ಯ ಯಾರಿಗೆ ಅಂತ ಗೊತ್ತಾಗುತ್ತೆ. ಆವಾಗ ಮಾತಾಡೋಣ. ನಮ್ಮ ಸಿನಿಮಾದ ಗರ್ಜನೆ ಹೆಂಗಿರುತ್ತೆ ಅಂತನ ಅವಾಗ ಇವ್ರಿಗೆಲ್ಲ ಗೊತ್ತಾಗುತ್ತೆ. ನಡೀರ. ನಮ್ದು ಅಷ್ಟೇ, ಅವತ್ತು ತೋರಿಸ್ತೀವಿ ಸಾವುಕಾರ ಸಿದ್ದಪ್ಪರೇ ಹೆಣ್ಮಕ್ಳು ಶಕ್ತಿ ಎಷ್ಟಿದೆ ಅಂತ ಹೇಳಿ. ಈ ಎಲೆಕ್ಷನ್ ಅಲ್ಲಿ ಗೆದ್ದು ತೋರಿಸ್ತೀವಿ ನಮ್ದು ಎಲ್ಲ. ನಡೀರಿ ಹೋಗೋಣ. ಲಕ್ಷ್ಮಕ್ಕಗೆ ಜೈ ಜೈ. ನನ್ನ ಎದುರಿಗೇನೆ ಗುಂಡಜ್ಜಿ ಈ ಅಮ್ಮನ ಎಲೆಕ್ಷನಿಗೆ ನಿಲ್ಲಿಸಿ ನಮಗೆ ನನ್ನ ಸೋಲ್ಸ್ಬಿಟ್ಟು ನನ್ನ ಮರ್ಯಾದೆ ತೆಗಿಬೇಕು ಅಂತ ತಾನೇ ನೀವೆಲ್ಲರೂ ಪ್ಲಾನ್ ಮಾಡ್ಕೊಂಡಿರೋದು. ಅದು ಎಂದಿಗೂ ಸಾಧ್ಯ ಇಲ್ಲ. ನೋಡ್ತಾ ಇರ್ರಿ ನಾನು ಏನು ಮಾಡ್ತೀನಿ ಅಂತಾನೆ. ಸಾವುಕಾರ್ರೆ, ನೀವ್ ಯಾರು ಅಂತ ಎಲ್ಲಾರ್ಗೂ ಗೊತ್ತಿದೆ. ನಮ್ಮೂರಿನ ಜನಗಳಿಗೆಲ್ಲನ ನೀವೇನ್ ಮಾಡಿದೀರಾ, ನಮ್ ಲಕ್ಷ್ಮಕ್ಕ ಏನ್ ಮಾಡ್ತಾಳೆ ಅಂತ ಎಲ್ಲಾರ್ಗೂ ಹೇಳ್ತೀವಿ. ಅದ್ರ ಮೂಲಕ ನಾವು ಓಟ್ ತಗೊಂಡೇ ತಾಂತೀವಿ. ನೋಡ್ತಾ ಇರ್ರಿ. ನೋಡೇ ಬಿಡೋಣ ಗುಂಡಜ್ಜಿ, ನೀವಾ ಅಂತನ. ಲಕ್ಷ್ಮಕ್ಕ ಅಂತೂ ಗ್ಯಾರಂಟಿ 100% ಲಕ್ಷ್ಮಕ್ಕನೇ ಗೆಲ್ಲೋದು. ಗೆಲ್ತಾಳ ಲಕ್ಷ್ಮಕ್ಕ. ಸಾವುಕಾರ ಸಿದ್ದಪ್ಪರೇ ಗೆಲ್ಲೋದು. ನೋಡ್ತಾ ಇರ್ರಿ. ನೀವ್ ಅಂದ್ಕೊಂಡಂಗೆ ಯಾವ್ದು ಆಗಲ್ಲ. ನಮ್ಮಿಬ್ರು ಮದ್ವೆ ಮಾಡ್ತಿದ್ರು, ನಿಮ್ ಮಗಂದು ನಮ್ದು ಅಂತ ಹೇಳಿ ನಿಮಗೆ ಲಕ್ಷ್ಮಕ್ಕನ ಮೇಲೆ ಸಿಟ್ಟು. ಮೊದ್ಲು ಚೆನ್ನಾಗೇ ಇದ್ರಿ ತಾನೆ. ಈಗ ಅದನ್ನೆಲ್ಲ ಬಿಟ್ಟು ಲಕ್ಷ್ಮಕ್ಕಗೆ ಓಟ್ ಹಾಕೋದ್ ಕಲ್ತ್ಕೊಳ್ರಿ. ಒಳ್ಳೆ ಕೆಲಸ ಮಾಡೋರ್ಗೆ ಓಟ್ ಹಾಕ್ಬೇಕು. ಈ ಮನೆಗೆ ನೀನ್ ದೊಡ್ಡಾಳ, ನಾನ್ ದೊಡ್ಡಾಳ? ಸುಮ್ನೆ ನಡಿ. ಈ ಮನೆಗೆ ನಾನೇ ಯಜಮಾನಿ, ನಾನು ಹೇಳ್ದಂಗೆ ಎಲ್ಲರೂ ಓಟ್ ಹಾಕ್ಬೇಕು. ಅದೆಲ್ಲ ಇಲ್ಲ ಅತ್ತೆ, ಅವ್ರವ್ರ ಇಷ್ಟ. ಅವ್ರು ಯಾರಿಗೆ ಇಷ್ಟ ಬರುತ್ತೋ ಅವ್ರಿಗೆ ಓಟ್ ಹಾಕ್ಬೋದು. ಬರ್ರಿ ನೋಡೋಣ, ನಾಳೆ ತಾನೇ ಇರೋದು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.